ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯೋ ದೇವ್ರೆ, ಅದೇನು ಅಂತ ಕೇಳ್ತೀಯಮ್ಮ? ಅಚ್ಚು ಊರಿಗೆ ಹೋಗಿದ್ವಾ? ಹೇಳೋ, ನಿನಗೂ ಅವ್ನಿಗೆ ಏನ್ ಸಂಬಂಧ? ಅದರ ಕೆಲಸ ಹೇಳೋ ನಿನಗೆ. ಪಾಪ ಯಾವುದು, ಪುಣ್ಯ ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅನ್ನೋ ಜ್ಞಾನ ಇರಬೇಕು. ಸಾಕು ಸುಮ್ನಿರ. ಪಾಪ ಯಾವುದು, ಪುಣ್ಯ ಯಾವುದು, ಸರಿ ಯಾವುದು, ತಪ್ಪು ಯಾವುದು ನಿನ್ನಿಂದ ಕಲಿಬೇಕಾಗಿಲ್ಲ. ನಿನ್ ಮನೆ ಬಾಗ್ಲಿಗೆ ಬಂದಲ್ಲ ಸಹಾಯ ಮಾಡುವಂತ ಮಾಡಿದ್ಯಾ? ಬರೀ ಕೈಯಲ್ಲಿ ಕಳಿಸ್ಬಿಟ್ಟೆ. ಅವತ್ತೇ ಮುರಿದೋಯ್ತು ನಿನ್ನ ನನ್ನ ಸಂಬಂಧ. ಹೋಗಯ್ಯ. ಸಂಜೀವ್ ಗೌಡ, ಮುರಿದೋಯ್ತು ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಯಾವ ಸಂಬಂಧಗಳು ಮುರಿದೋಗೋದು ಇಲ್ಲ, ಮುಗಿದೋಗೋದು ಇಲ್ಲ. ಆದ್ರೆ ಒಂದು ನಿಜ, ನೀನ್ ಹೋಗ್ತಾ ಇದೆಯಲ್ಲ ದಾರಿ, ಅದು ಒಳ್ಳೇದು ಅಲ್ಲ, ಸರಿನೂ ಅಲ್ಲ. ಇಷ್ಟೆಲ್ಲ ಆಗೋಯ್ತು ಗೊತ್ತಲ್ಲಮ್ಮ. ನಿಮ್ ಕುಟುಂಬದವ್ರ ಬಗ್ಗೆ ನಾನೇನ್ ಹೇಳ್ಬೇಕಾ? ಮದ್ವೆ ಆಗಿ ಬಂದಾಗಿಂದ ನಾನು ಇದನ್ನ ನೋಡ್ತಾನೆ ಇದ್ದೀನಿ. ದ್ವೇಷ ಅಂತ ಕಟ್ಕೊಂಡ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ. ಇದೆಲ್ಲ ಅಣ್ಣಂಗ್ ಗೊತ್ತಲ್ವಾ? ಯಾಕೆ ಅವ್ರ ವಿಷಯಕ್ಕೆ ತಲೆ ಹಾಕ್ಬೇಕಾಗಿತ್ತು ಅಣ್ಣ? ಇವ್ರ ಬಗ್ಗೆ ನೀನಿಗ್ ಹೇಳ್ಬೇಕೇನಮ್ಮ? ಅಚ್ಚು, ಆಮೇಲೆ ಇನ್ನೊಂದು ವಿಷಯ. ಸಂಕ್ರಾಂತಿ ಹಬ್ಬದಲ್ಲಿ ನಿಮ್ ಅಣ್ಣನ್ ಜೊತೆ ಜಗಳ ತೆಗೆದು ಮಚ್ಚಲ್ ಹೊಡಿಯಕ್ ಬಂದ್ರಲ್ಲಮ್ಮ, ಅವ್ರೇಮ್ಮ ಇದಕ್ಕೆಲ್ಲ ಕಾರಣ. ಅಯ್ಯೋ ದೇವ್ರೆ, ಇದೇನ್ ಕಲಿಗಾಲ ಬಂತಮ್ಮ? ದಾಯಾದಿಗಳನ್ನೇ ಕೊಲ್ಲಂಗಾಗ್ಬಿಟ್ರ. ಈಗ ಹೋದ್ರೆ ಏನಾಗತ್ತೇನೋ ಗೊತ್ತಿಲ್ಲ. ಇಷ್ಟೆಲ್ಲ ನಡೆದ್ರು ನೀವ್ಯಾಕ್ ನನ್ನ ಹತ್ರ ಒಂದು ಮಾತು ಹೇಳಿಲ್ಲ ಅದ್ಕೆ? ಏನು ಅಂತ ಹೇಳೋದಮ್ಮ? ನಾನು ಎಷ್ಟೆಷ್ಟೋ ಹೇಳ್ ನೋಡ್ಬಿಟ್ಟೆ, ನನ್ ಮಾತು ಅವ್ರು ಕೇಳಲಿಲ್ಲ. ಅಚ್ಚುಗೇನಾದ್ರೂ ಹೇಳಿದ್ರೆ ಅಷ್ಟೇ ಅಂತ ನನ್ ಬಾಯಿನೇ ಮುಚ್ಚಿಸ್ಬಿಟ್ರು. ಅಚ್ಚು ಮಾತ್ರ ಏನು ಹೇಳ್ಬೇಡ, ಎಲ್ಲ ಸರಿ ಹೋದ್ಮೇಲೆ ನಾನೇ ಹೇಳ್ತೀನಿ ಅಂತ ನಿಮ್ಮ ಅಣ್ಣ ನನ್ ಬಾಯಿ ಕಟ್ಟಾಕ್ಬಿಟ್ರಮ್ಮ. ಅದಕ್ಕೆ ನಾನು ಏನು ಹೇಳಕ್ಕಾಗ್ಲಿಲ್ಲ. ಈ ತಾಪತ್ರ ಎಲ್ಲ ಬೇಡ, ಸುಮ್ನೆ ಮನೇಲಿರಿ ಅಂತ ಹೇಳಿದ್ರೆ ಸಾಕು, ನನ್ನ ಮೇಲೆ ಗುರ್ರ ಅಂದ್ಬಿಡ್ತಾರೆ. ಆ ಹುಡುಗ ಹೆಂಗ್ ಹೋದ್ರೆ ಇವ್ರಿಗೇನು? ಇವ್ರು ಯಾಕೆ ಅವನನ್ನ ಜೈಲಿಗೆ ಹಾಕಿಸ್ಬೇಕಾಗಿತ್ತು? ಇನ್ನವ್ರು ಏನೇನ್ ಮಾಡ್ತಾರೋ ಯಾರಿಗ್ ಗೊತ್ತು? ಅದ್ಕೆ ಇಷ್ಟು ತನಕ ಮಾತಾಡಿದ್ದು ಸರಿ ಅಂತ ಅನ್ನಿಸ್ತು. ನಾನ್ ಸುಮ್ನೆ ಇದ್ದೆ. ಯಾರು ತಪ್ಪು ಮಾಡಿದ್ರೆ ಅದನ್ನ ನೋಡ್ಕೊಂಡು ಅಣ್ಣ ಸುಮ್ನೆ ಇರ್ಬೇಕಾಗಿತ್ತ? ನನಗೇನೋ ಅವ್ನ್ ಮಾಡಿದ್ ಸರಿ ಅಂತಾನೆ ಅನ್ನಿಸ್ತಿದೆ. ನಾನಲ್ಲಿ ಇದ್ದಿದ್ರು ಅದನ್ನೇ ಮಾಡ್ತಿದ್ದೆ. ಇನ್ನೊಬ್ರಿಗೆ ಕೇಡ್ ಬಯಸೋದು, ಅನ್ಯಾಯ ಮಾಡೋದು ತಪ್ಪಲ್ವಾ? ಅದೆಲ್ಲ ಸಹಿಸ್ಕೊಂಡು ಹೆಂಗ್ ಸುಮ್ನೆ ಇರೋದಕ್ಕಾಗತ್ತೆ? ಅಚ್ಚು, ನೀನು ಕರೆಕ್ಟ್ ಆಗಿದ್ಯಾ. ತಪ್ಪು ಸರಿ ಅಂತ ನಾವೆಲ್ಲ ನೋಡ್ತಾ ಕೂತ್ರೆ ಈಗ ನೋಡು ಇವ್ರ ಪರಿಸ್ಥಿತಿ ಏನಾಗಿದೆ ಅಂತ. ಅವ್ರು ಯಾವತ್ತು ತಪ್ಪನ ಸರಿ ಅಂತ ಒಪ್ಕೊಳ್ಳೋರೇ ಅಲ್ಲ. ತಪ್ಪು ಮಾಡಿದವ್ರು ಕ್ಷಮಿಸಿ ಅಂತ ಕೇಳಿ ಪಶ್ಚಾತ್ತಾಪ ಪಡೋವರೆಗೂ ಬಿಡೋರು ಅಲ್ಲ. ನೀವ್ ಹೇಳ್ತಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ ಅದ್ಕೆ. ಆದ್ರೆ ಅಣ್ಣನ ಉದ್ದೇಶ ಕರೆಕ್ಟ್ ಆಗಿ ಇತ್ತಲ್ವಾ? ನೀವ್ ಅಣ್ಣನ್ ಬಯೋದ್ರಲ್ಲಿ ಯಾವ ಅರ್ಥ ಇದೆ ಹೇಳಿ? ಏನಚ್ಚು ಇದು? ನೀನ್ ಹೇಳ್ಬೇಕು ಅಣ್ಣ ಇಂಥ ವಿಷಯ ತಲೆ ಹಾಕ್ಬೇಡ ಅಂತ. ನಿನ್ ಮಾತೆ ಕೇಳೋದವ್ರು. ಹೌದು ಅಚ್ಚಮ್ಮ, ದೇವಸ್ಥಾನದಲ್ಲಿ ನೋಡಿದ್ವಲ್ಲ ನಾವು, ನಿಮ್ ಕೈಗೆ ಏಟ್ ಬಿದ್ದಾಗ ನಿಮ್ಮಣ್ಣ ಎಷ್ಟು ನೊಂದ್ಕೊಂಡ್ರು ಅಂತ. ಮತ್ತೆ ಊರ್ಗೋದ್ಮೇಲೆ ಈ ಕೆಲಸ ಮಾಡಿದ್ದ ಅವ್ರೇ ಅಂತ ಗೊತ್ತಾದ್ಮೇಲೆ ನಿಮ್ಮಣ್ಣ ಸುಮ್ನೆ ಇರ್ತಾರ? ಅವ್ರು ಮಾಡಿರೋದೊಂಥರ ಸರಿ, ಒಂಥರ ಅಲ್ಲ. ದ್ವೇಷ ಬೆಳೆಸ್ಕೊಂಡೋದ್ರೆ ಜೀವನ ಮಾಡಕ್ಕಾಗತ್ತೇನಮ್ಮ? ಒಂದ್ಸಲ ಹೇಳಮ್ಮ ನಿಮ್ಮಣ್ಣಂಗೆ. ನಿಮ್ಮ ಅತ್ತಿಗೆ ಹೇಳ್ತಾ ಇರೋದು ಸರಿಯಾಗೇ ಇದೆ. ಸರಿ, ಅಣ್ಣ ಮಾಡಿರೋದು ತಪ್ಪಲ್ಲ. ಆದ್ರೂ ಅಣ್ಣನ ಆರೋಗ್ಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಸರಿ, ಇದನ್ ಯಾವ್ದು ಅಣ್ಣನ ಹತ್ರ ಎಲ್ಲ ಮಾತಾಡಿ ಅವ್ರಿಗೆ ಟೆನ್ಷನ್ ಕೊಡೋದ್ ಬೇಡ. ಫಸ್ಟು ಅವ್ನ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ಲಿ. ನಾನು ಅಣ್ಣನ ಜೊತೆ ಮಾತಾಡ್ತೀನಿ. ನೀವೇನು ಚಿಂತೆ ಮಾಡಕ್ ಹೋಗ್ಬಿಡಿ. ಅದ್ಗೆ ಏನಾದ್ರೂ ತಿಂದ್ರಾ? ಅಯ್ಯ, ಮುಖ ನೋಡಿದ್ರೆ ಗೊತ್ತಾಗಲ್ವೇನಮ್ಮ ಅವ್ರೇನು ತಿಂದಿಲ್ಲ ಅಂತ. ರತ್ನಮ್ಮ, ಅದ್ಕೇನ್ ಕರ್ಕೊಂಡು ಹೋಗಿ ಏನಾದ್ರೂ ತಿನ್ಸ್ಕೊಂಡ್ ಬನ್ನಿ. ಅಚ್ಚು, ನೀನೇನಾದ್ರೂ ತಿಂದಿದ್ಯಾ? ನಾನ್ ತಿನ್ಕೊಂಡ್ ಬಂದೆ, ನೀವ್ ಹೋಗ್ ಬನ್ನಿ. ಇಲ್ಲೇ ಈ ಕಡೆ ಕ್ಯಾಂಟೀನ್ ಇದೆ, ಹೋಗಿ ಇಲ್ಲಿ.